ಸುರ್ಜೇವಾಲಾ ಅವರನ್ನ ಯೋಗೇಶ್ವರ್ ಅವರ ಹಿರಿಯ ಪತ್ನಿಯವರು ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೇಡಮ್, ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಂತಹದ್ದು ಒಂದು ರೀತಿಯ ಆಶ್ಚರ್ಯಕರ ವಿಚಾರ. ಭೇಟಿಯಾದ್ರೆ ಏನ್ ವಿಚಾರ? ಇಲ್ಲ, ನಾವು ಕೆಪಿಸಿಸಿ ಅಧ್ಯಕ್ಷರು ರಣದೀಪ್ ಜಿ ಅವ್ರನ್ನ ಮೀಟ್ ಮಾಡಕ್ ಬಂದ್ವಿ. ನಮ್ಮ ಫ್ಯಾಮಿಲಿಲಿ ನಡೀತಾ ಇರೋ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡಕ್ ಬಂದ್ವಿ. ನಮಗೆ ಯಾರಾದ್ರೂ ಒಬ್ರು ನಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳುವಂತವ್ರು ಬೇಕಿತ್ತು. ಇವರು ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಯೋಗೇಶ್ವರ್ ಅವರು ಪ್ರೈವೇಟ್ ಮ್ಯಾಟರ್ನ ಪಬ್ಲಿಕ್ ಮಾಡಿದ್ದಾರೆ ಅವರು. ಸೊ ನಮಗೂ ಬೇರೆ ಯಾವುದು ವಿಧಿ ಇಲ್ಲ, ಎಲ್ಲಿ ಹೋಗೋಣ ನಾವು ನ್ಯಾಯ ಕೇಳೋದಕ್ಕೆ. ಆಮೇಲೆ ಏನ್ ಮೆಸೇಜ್ ಅಂತ ಕಳಿಸ್ತಾ ಇದ್ದಾರೆ ಇವರು ಪಬ್ಲಿಕ್ಗೆ, ಅದನ್ನ ಅದ್ರ ಬಗ್ಗೆ ನಾವು ಇವ್ರ ಜೊತೆ ಮಾತಾಡಕ್ ಬಂದಿದ್ವಿ. ಪರ್ಟಿಕ್ಯುಲರ್ ಆಗಿ ಅವ್ರ ಮುಂದೆ ಏನ್ ಹೇಳಿದ್ರಿ ಅನ್ನುವಂತಹ ವಿಚಾರ? ಇಲ್ಲ, ಏನಿಲ್ಲ ಅವ್ರಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಂತಹದ್ದು ಸಾಕಷ್ಟು ಹಲವಾರು ವಿಚಾರಗಳಿಗೆ ಚರ್ಚೆ ಆಗ್ತದೆ. ಸೊ ಏನ್ ಮಾತಾಡಿದ್ರಿ ಇಲ್ಲ, ಏನಿಲ್ಲ, ನಡೆದಿದ್ದ ಘಟನೆಗಳನ್ನ ಒಂದ್ ಸ್ವಲ್ಪ ವಿವರಿಸಿದ್ವಿ ಅವ್ರಿಗೆ ಹೇಳಿದ್ವಿ, ನಾವು ಎಲ್ಲಿ ಹೋದ್ರು ನಮ್ಗೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಉಸಿರಾಡಕ್ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಅವರು ಬೀದಿಗೆ ಬಂದ್ಬಿಟ್ಟಿದ್ದಾರೆ, ನಮಗೆ ಅವ್ರಿಗಿರೋ ಒಂದು ಅಧಿಕಾರನೇ ಆಗ್ಲಿ, ಒಂದು ಪವರೇ ಆಗ್ಲಿ, ಹಣದ್ದು ಪವರೇ ಆಗ್ಲಿ ಅಥವಾ ಒಂದು ಪೊಲಿಟಿಕಲ್ ಪವರೇ ಆಗ್ಲಿ ನಮಗಿಲ್ಲ. ನಾವು ಸಾಮಾನ್ಯ ಜನತೆ. ಮತ್ತೆ ನಮಗೆ ಆಚೆ ಬಂದು ಈ ಹೋರಾಟ ಮಾಡ್ಲಿಕ್ಕೆ ನಮ್ಗಿಷ್ಟ ಇಲ್ಲ. ನಾವು ಶುರು ಮಾಡಿದಲ್ಲ ಇದನ್ನ, ಅವರು ಶುರು ಮಾಡಿರೋದಕ್ಕೆ ನಾವು ರೆಸ್ಪಾಂಡ್ ಮಾಡ್ತಾ ಇದೀವಿ. ಸೊ ಅದನ್ನ ಒಂದು ಒಳಗೆ ಬಗೆಹರಿಸೋ ಮಟ್ಟದಲ್ಲಿ ಏನಾದ್ರೂ ಸಾಧ್ಯತೆ ಇದೆಯಾ ಅಂತ ಅನ್ಕೊಂಡು ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಪ್ರಾಪರ್ಟಿ ವಿಚಾರ ಚರ್ಚೆಗೆ ಇಷ್ಟೊಂದು ಗೊಂದಲಕ್ಕೆ ಕಾರಣ ಆಯ್ತಾ ಅನ್ನುವಂತಹದ್ದು? ಪ್ರಾಪರ್ಟಿ ವಿಚಾರ ಹೌದು, ಶುರು ಆಗಿದ್ದು ಅದರಿಂದ. ಬಟ್ ನೀವು ನೋಡಿದ್ರೆ ನಾವು ಒಂದು ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ಅವ್ರ ಜೊತೆಲೇ ಇದ್ವಿ. ಇಲ್ಲಿವರೆಗೂ ಯಾರಿಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ಇದನ್ನ ನಾವು ಆಚೆನೂ ತಂದಿಲ್ಲ ನಾವು. ಸೊ ಈಗ ಆ ಹಂತಕ್ಕೆ ಬಂದಿದೆ. ಈಗ ನನ್ನ ಮಕ್ಕಳಿಗೆ ಈ ಮಟ್ಟಕ್ಕೆ ಬಂದ್ಮೇಲೆ ಎಲ್ಲ ಜೊತೆಲೆ ಅವ್ರ ಯೌವನ, ಅವರು ಯೂತ್ ಇಯರ್ಸ್ನ ಅವ್ರ ಅಪ್ಪನ ಜೊತೆಲೆ ಕಳೆದ್ರು. ಅವ್ರ ಕ್ಯಾನ್ವಾಸಿಂಗ್ ಆಗ್ಲಿ, ಅವ್ರ ಜೊತೆ ಹೋರಾಟ ಮಾಡೋದೇ ಆಗ್ಲಿ, ಅವ್ರ ಜೊತೆಲಿ ಇರೋದೇ ಆಗ್ಲಿ ಎಲ್ಲ ಮಾಡ್ತಾ ಇದ್ರು. ಈಗ ಆ ಸ್ಟೇಜಿಗೆ ಬಂದಿದೆ. ಆಗ ಬಂದ ಮೇಲೆ ಮಕ್ಕಳಿಗೆ ನ್ಯಾಯವಾಗಿ ಏನ್ ಸಿಕ್ಬೇಕು, ಅವ್ರ ಗೌರವದಿಂದ ಅವರು ಒಂದು ಆರಾಮಾಗಿ ಉಸಿರಾಡ್ಕೊಂಡು ಜೀವನ ಒಂದು ಗೌರವದಿಂದ ಒಂದು ಡೀಸೆಂಟ್ ಆಗಿ ಒಂದು ನಾರ್ಮಲ್ ಸಿಟಿಸನ್ ತರ ಬದುಕಲಿಕ್ಕೆ ಏನ್ ಬೇಕು ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಇದು ಕುಟುಂಬಕ್ಕಷ್ಟೇ ಸೀಮಿತ ಆಗಿ ಉಳಿದಿಲ್ಲ ಈ ಗಲಾಟೆ, ಈಗ ಬೀದಿಗೆ ಬಿದ್ದಾಗಿದೆ. ಆದ್ರೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತನಾಡಿರುವಂತಹದ್ದು ಅಥವಾ ಮಾತನಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಲ್ಲಿ ಮೂಡುತ್ತೆ, ಸಾರ್ವಜನಿಕ ವಲಯದಲ್ಲಿ. ಇಲ್ಲ, ಆಸ್ ಅ ಲೇಮನ್ ಎಲ್ಲರಿಗೂ ಹಕ್ಕಿದೆ ಅಲ್ವಾ, ನಾವು ನಮ್ಮ ಪ್ರತಿನಿಧಿಗಳನ್ನ ಭೇಟಿ ಮಾಡಬೇಕು. ನಮ್ಗೆ ನ್ಯಾಯ ಸಿಕ್ಕದೆ ಇದ್ದಾಗ ನಾವು ಎಲ್ಲ ಬಾಗಿಲುಗಳನ್ನು ತಟ್ತೀವಿ. ನನ್ನ ತಾಯಿಯಾಗಿ ನಾನು ಅದನ್ನೇ ಮಾಡ್ತಾ ಇರೋದು. ನನಗೆ ಎಲ್ಲಿ ನ್ಯಾಯ ಸಿಗುತ್ತೆ, ಎಲ್ಲಿ ಮಾತು ಜನ ಕೇಳ್ತಾರೆ, ಎಲ್ಲಿ ನನಗೆ ಸಪೋರ್ಟ್ ಸಿಗ್ಬೋದು ಅಂತ ಹೇಳಿ ಎಲ್ಲ ಬಾಗಿಲುಗಳನ್ನು ನಾವು ತಟ್ತಾ ಇದೀವಿ. ಅದರಲ್ಲಿ ಇದು ಒಂದು. ಅವ್ರು ಆ ಸ್ಥಾನದಲ್ಲಿದ್ದು, ಆ ಉನ್ನತವಾದ ಸ್ಥಾನದಲ್ಲಿದ್ದು ಅವರು ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ. ಮತ್ತೆ ಅವ್ರ ಪಾರ್ಟಿ ಮೆಂಬರ್ ತಾನೆ ಇವರು, ಅವ್ರ ಪಾರ್ಟಿ ಮೆಂಬರು. ಮತ್ತೆ ಹಿ ಈಸ್ ಆಲ್ಸೋ ರೆಪ್ರೆಸೆಂಟೇಟಿವ್ ಆಫ್ ದ ಪಬ್ಲಿಕ್, ಅಂಡ್ ಪಬ್ಲಿಕ್ ಈಸ್ ಪ್ರೈವೇಟ್ ಜನನೇ ಪಬ್ಲಿಕ್ ಆಗೋದಲ್ವಾ. ಸೊ ಪ್ರೈವೇಟ್ ಟು ಪಬ್ಲಿಕ್ ಅನ್ನೋದು ಆ ಲೆವೆಲ್ ಅಲ್ಲಿ ಇದೆ. ಬಟ್ ನನಗೆ ನನ್ನ ತಾಯಿಯಾಗಿ ಐ ಆಮ್ ಗೋಯಿಂಗ್ ನಾಕಿಂಗ್ ಆನ್ ಆಲ್ ಡೋರ್ಸ್ ಟು ಮೇಕ್ ಶೋರ್ ದಟ್ ದ ಜಸ್ಟಿಸ್ ಇಸ್ ಗಿವನ್. ನನ್ನ ಮಕ್ಕಳು ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಏನು ಬೇಡ ನಮಗೆ ಉಸಿರಾಡಕ್ ಬಿಡ್ಲಿ ಅಂತ ಅನ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಯೋಗೇಶ್ವರ್ ಅವರ ಮೊದಲ ಪತ್ನಿಯ ಮಾತು. ಇದು ಕುಟುಂಬದ ಜಗಳ ಆಗಿ ಉಳಿದಿಲ್ಲ, ಬೀದಿ ಜಗಳ ಆಗಿ. ಹಾಗಾಗಿ ನಮ್ಮ ರೆಪ್ರೆಸೆಂಟೇಟಿವ್ ಅವ್ರನ್ನ ಭೇಟಿ ಮಾಡಿದ್ದೇವೆ, ನಮ್ಮ ಆಳಲನ್ನ ಅವರ ಮುಂದೆ ತೋಡ್ಕೊಂಡಿದ್ದೇವೆ ಅನ್ನೋದು ಅವರ ಮಾತು. ಕ್ಯಾಮರಾಮನ್ ನಂದರಾಜ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.